ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2/8/2026ರಂದು ನಡೆದಂತ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ HK ವಿಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕದ ವಿಭಾಗದ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಕಾಣಿಸ್ತಿರ್ಬೋದು ಸ್ಕ್ರೀನ್ ಮೇಲೆ ಮೊದಲ ಪ್ರಶ್ನೆ ಹಾಗೂ ಉತ್ತರನ ತಿಳಿಸ್ತಾ ಹೋಗ್ತೀನಿ. ಇಂಡಿಯನ್ ನ್ಯಾಷನಲ್ ಸೆಂಟರ್ ಓಷನ್ ಇನ್ಫಾರ್ಮೇಶನ್ ಸರ್ವಿಸ್ ಸಾಗರ ವಲಯಗಳ ಮೇಲೆ ನಡೆಯುತ್ತಿರುವ ಎಲ್ ನೀನೋದ ಸಂಭಾವ್ಯ ಪರಿಣಾಮಗಳನ್ನು ಎತ್ತಿ ತೋರಿಸಲು ವಿಶೇಷ ಎಲ್ ನೀನೋ ಬುಲೆಟಿನ್ಗಳನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸಿತ್ತು. ಈ INCOIS ಕೇಂದ್ರ ಕಚೇರಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳಿದ್ರು. ಉತ್ತರ ಬಂದು ಹೈದರಾಬಾದ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಹಾಗೂ ಎರಡನೇ ಪ್ರಶ್ನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ವೆಬ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದ್ರು. ಅದಕ್ಕೆ ಉತ್ತರ ಬಂದು LOKOS. ಇದು ಸರಿಯಾದ ಉತ್ತರ ಆಗಿದೆ. ಹಾಗೆ ಮೂರನೇ ಪ್ರಶ್ನೆ, ಮೇ 30, 2026ರಂದು ಪ್ರಾರಂಭಿಸಲಾದ AI ಬೆಂಬಲಿತ CPGRAMS ಧ್ವನಿ ಚಾಟ್ ಬಾಟ್ ಅನ್ನು ಹೆಸರಿಸಿ. ಇದು ನಾಗರಿಕರು ಸಂವಾದಾತ್ಮಕ ಇಂಟರ್ಫೇಸ್ ಮೂಲಕ ತಮ್ಮ ಕುಂದುಕೊರತೆಗಳನ್ನು ನೋಂದಾಯಿಸಲು ಅನುವು ಮಾಡಿಕೊಡುತ್ತದೆ. ಇದಕ್ಕೆ ಉತ್ತರ ಬಂದು ಎರಡನೇದಾಗಿರ್ತದೆ, ಸಮಾಧಾನ್ DIDI ಅನ್ನೋದು ಆನ್ಸರ್ ಆಗಿರ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ, ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಬಗ್ಗೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಇದಕ್ಕೆ ಉತ್ತರ ಬಂದು ನಾಲ್ಕನೇದು B ಮತ್ತು C ಆಗಿರ್ತದೆ. B ಯಲ್ಲಿ ಅವರು ಬೆಂಗಳೂರಿನಲ್ಲಿ ಜನಿಸಿದರು ಮತ್ತು ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಅಧ್ಯಯನ ಮಾಡಿದರು. ಹಾಗೆ C ಬಂದು ಅವರು ವಿಮಾನ ವಾಹಕ ನೌಕೆ INS ವಿಕ್ರಮಾದಿತ್ಯದ 2ನೇ ಕಮಾಂಡಿಂಗ್ ಆಫೀಸರ್ ಆಗಿ ಕೆಲಸವನ್ನು ನಿರ್ವಹಿಸಿದರು. ಇದು ಸರಿಯಾದ ಉತ್ತರ. ಅದಕ್ಕಾಗಿ ನಾಲ್ಕನೇದು ಉತ್ತರ ಸರಿಯಾಗಿದೆ. ಸೇಮ್ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಹಾಗೂ ಕನ್ನಡ ಪತ್ರಿಕೆ ಎರಡಕ್ಕೂ ಇದೇ ಆನ್ಸರ್ಸ್ ಆಗಿರ್ತವೆ. ಹಾಗೆ ಐದನೇ ಪ್ರಶ್ನೆ, INS ಸುದರ್ಶಿನಿ ಬಗ್ಗೆ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಇದಕ್ಕೆ ತಪ್ಪಾದ ಹೇಳಿಕೆ ಆಗಿರುತ್ತು B ಮತ್ತೆ D ಆಗಿರ್ತದೆ. ಇದನ್ನು ಮಂಜಗಾಂವ್ ಡಾಕ್ ಶೀಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಅನ್ನೋದು ತಪ್ಪಾಗಿದೆ. ಹಾಗೂ ಇನ್ನೊಂದು ಬಂದು ಜನವರಿ 20, 2026ರಂದು INS ಸುದರ್ಶಿನಿ ಮುಂಬೈನಿಂದ ಲೋಕಯಾನ 26ಕ್ಕೆ ಪ್ರಯಾಣ ಬೆಳೆಸಿತು. ಇವೆರಡು ಆನ್ಸರ್ ತಪ್ಪಾಗಿದೆ. A ಮತ್ತೆ C ಉತ್ತರ ಸರಿಯಾಗಿದೆ. ಅದಕ್ಕಾಗಿ ಅವರು ಕೇಳಿದಂತಹ ಪ್ರಶ್ನೆ ಬಂದು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಅದಕ್ಕೆ ಆನ್ಸರ್ ಬಂದು ಮೂರನೇದಾಗಿದೆ. ಹಾಗೆ ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಹಿರಿಯ ನಾಗರಿಕರೊಬ್ಬರು ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾದರು. ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನೀವು ನಿಮ್ಮಿಂದ ನೇಮಕಗೊಂಡ ಚಾಲಕನೊಂದಿಗೆ ಆ ಸ್ಥಳದ ಮೂಲಕ ನಿಮ್ಮ ಕಾರಿನಲ್ಲಿ ತೆರಳುತ್ತಿದ್ದೀರಿ. ಆಗ ನೀವು ಏನು ಮಾಡುತ್ತೀರಿ ಅನ್ನೋ ಪ್ರಶ್ನೆ ಆಗಿತ್ತು. ಅದಕ್ಕೆ ಉತ್ತರ ಬಂದು ಅವರನ್ನು ತಮ್ಮ ವಾಹನದಲ್ಲಿ ಅಥವಾ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಿರಿ. ಇದಕ್ಕೆ ಉತ್ತರ ಒಂದನೇದಾಗಿದೆ. ಇನ್ನು ಏಳನೇ ಪ್ರಶ್ನೆ ಬಂದು ಆಡಳಿತದಲ್ಲಿ ನೀತಿಶಾಸ್ತ್ರ ಎಥಿಕ್ಸ್ ಇನ್ ಗವರ್ನೆನ್ಸ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ತಮ್ಮ 4ನೇ ವರದಿಯನ್ನು ಹೊರತಂದ 2ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರು ಅನ್ನೋ ಪ್ರಶ್ನೆ ಆಗಿತ್ತು. ಉತ್ತರ ಬಂದು ನಾಲ್ಕನೇದು ಶ್ರೀ M ವೀರಪ್ಪ ಮೊಯ್ಲಿ ಅವರಾಗಿರ್ತಾರೆ. ಇನ್ನು 8ನೇ ಪ್ರಶ್ನೆ, ಗೃಹ ಸಚಿವಾಲಯವು ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಪೊಲೀಸರು ಡ್ಯಾಶ್ ಪ್ರಕಾರ ನಿಷ್ಠೆಯನ್ನು ಹೊಂದಿರಬೇಕು. ಇದಕ್ಕೆ ಉತ್ತರ ಬಂದು ಭಾರತದ ಸಂವಿಧಾನಕ್ಕೆ ನಿಷ್ಠೆಯನ್ನು ಹೊಂದಿರಬೇಕಾಗುತ್ತದೆ. ಹಾಗೆ 9ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ನಿಗದಿತ ನಡವಳಿಕೆಯ ನಿಯಮಾವಳಿಯಲ್ಲಿಲ್ಲ ಅನ್ನೋದ್ರ ಬಗ್ಗೆ ಕೇಳಿದ್ರು ಕ್ವಶನ್. ಅದಕ್ಕೆ ಉತ್ತರ ಬಂದು ಖಾಸಗಿ ಉಪಕ್ರಮವನ್ನು ಉತ್ತೇಜಿಸುವುದು ಮತ್ತು ಸಂರಕ್ಷಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಹಾಗೆ 10ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸನ್ನಿವೇಶಗಳಲ್ಲಿ ಹಿತಾಸಕ್ತಿಗಳ ಸಂಘರ್ಷ ಉಂಟಾಗುತ್ತದೆ ಎಂಬುದು ಗುರುತಿಸಿ. ಇದಕ್ಕೆ ಉತ್ತರ ಬಂದು ಎರಡನೇದಾಗಿರ್ತದೆ. ಅದಕ್ಕೆ ಉತ್ತರ C ಮಾತ್ರವಾಗಿರ್ತದೆ. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯು ಅಧಿಕೃತ ಕರ್ತವ್ಯಕ್ಕೆ ಎದುರಾದಾಗ ಬ್ರಾಕೆಟಲ್ಲಿ ಸ್ಪರ್ಧೆಗಿಳಿದಾಗ. ಇದು ಸರಿಯಾದ ಉತ್ತರ ಆಗಿರುತ್ತದೆ. ಹಾಗೆ 11ನೇ ಪ್ರಶ್ನೆ, ರಾಜ್ಯ ಶಾಸನಸಭೆಯ ನಾಮನಿರ್ದೇಶಿತ ಸದಸ್ಯರೊಬ್ಬರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ನೇಮಕವಾದರೆ ಅವರು ಯಾವ ಸದನಗಳಲ್ಲಿ ಸದನಗಳಲ್ಲಿ ಮಾತ್ರ ಮತದಾನ ಮಾಡಬಹುದು.
ಇದಕ್ಕೆ ಸರಿಯಾದ ಉತ್ತರ ಒಂದು ವಿಧಾನ ಪರಿಷತ್ನಲ್ಲಿ ಎರಡನೇದಾಗಿರುತ್ತದೆ. ಹಾಗೂ 12ನೇ ಪ್ರಶ್ನೆ, ಹೈಕೋರ್ಟಿನ ನಿವೃತ್ತ ಕಾಯಂ ನ್ಯಾಯಾಧೀಶರಿಗೆ ನಿವೃತ್ತಿಯ ನಂತರ ಇಲ್ಲಿ ವಕೀಲಿ ವೃತ್ತಿ ಮಾಡಲು ಅನುಮತಿ ಇಲ್ಲ. ಅವರು ನಿವೃತ್ತಿ ಹೊಂದಿದ ಹೈಕೋರ್ಟಿನಲ್ಲಿ ವೃತ್ತಿ ನಿರ್ವಹಿಸಲು ಅನುಮತಿ ಇರುವುದಿಲ್ಲ. ಅದಕ್ಕಾಗಿ ಉತ್ತರ ಒಂದು 3ನೇ ಆಗಿರುತ್ತದೆ. 13ನೇ ಪ್ರಶ್ನೆ, ಭಾರತದ ಸಂಯುಕ್ತ ವ್ಯವಸ್ಥೆ ಈ ದೇಶದ ಮಾದರಿಯನ್ನು ಪ್ರತಿಬಿಂಬಿಸುತ್ತದೆ. ಉತ್ತರ ಬಂದು ಕೆನಡಾ ಆಗಿರುತ್ತದೆ. ಭಾರತದ ಸಂಯುಕ್ತ ವ್ಯವಸ್ಥೆಯನ್ನ ಕೆನಡಾದಿಂದ ಪಡೆಯಲಾಗಿದೆ. ಹಾಗೆ 14ನೇ ಪ್ರಶ್ನೆ, ಈ ಕಾಯ್ದೆಯ ಅಡಿಯಲ್ಲಿ ಭಾರತದಲ್ಲಿ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಹುದ್ದೆಗಳನ್ನು ಸೃಜಿಸಲಾಯಿತು. ಕಾಯ್ದೆ ಬಂದು 1919ರ ಕಾಯ್ದೆ ಪ್ರಕಾರ ಭಾರತದಲ್ಲಿ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ ಆಯ್ಕೆಯನ್ನ ಮಾಡಲಾಗಿದೆ. ಅದಕ್ಕಾಗಿ ಉತ್ತರ ಬಂದು 4ನೇದು. ಇನ್ನು 15ನೇ ಪ್ರಶ್ನೆ, ರಾಜ್ಯಸಭೆ ಹಾಗೂ ಲೋಕಸಭೆಗಳು ಸಮಾನ ಸ್ಥಾನಮಾನ ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋ ಪ್ರಶ್ನೆಯನ್ನ ಕೇಳಲಾಗಿದೆ. ಹಾಗೆ 16ನೇ ಪ್ರಶ್ನೆ, ಯಾವ ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲು ಶಿಫಾರಸು ಮಾಡಿತ್ತು? ಇದಕ್ಕೆ ಉತ್ತರ ಬಂದು ಸ್ವರಣ್ ಸಿಂಗ್ ಸಮಿತಿ. ಉತ್ತರ ಬಂದು ಸ್ವರಣ್ ಸಿಂಗ್ ಸಮಿತಿ 1ನೇದು. ಹಾಗೆ 17ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಗಾಂಧಿ ತತ್ವಗಳ ಮೇಲೆ ಆಧಾರಿತವಾಗಿವೆ? ಇದಕ್ಕೆ ಉತ್ತರ ಬಂದು 1ನೇದು, ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು ಅವರ ತತ್ವದಲ್ಲಿತ್ತು. ಹಾಗೆ 18ನೇ ಪ್ರಶ್ನೆ, ಭಾರತದಲ್ಲಿ ರೂಲ್ ಆಫ್ ಲಾ ಸಿದ್ಧಾಂತವು ಯಾವುದಕ್ಕೆ ಅನ್ವಯಿಸುತ್ತದೆ? ಇದಕ್ಕೆ ಉತ್ತರ ಬಂದು ಕಾನೂನಿನ ಮುಂದೆ ಸಮಾನತೆ. 3ನೇ ಉತ್ತರ. ಭಾರತ ಸಂವಿಧಾನದ ಯಾವ ಅನುಸೂಚಿಯು ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತು ವಿವರಿಸುತ್ತದೆ? ಇದಕ್ಕೆ ಉತ್ತರ 1ನೇದು, 7ನೇ ಅನುಸೂಚಿ. ಹಾಗೆ 20ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಇದಕ್ಕೆ ಉತ್ತರ ಬಂದು 1993 4ನೇದಾಗಿರುತ್ತದೆ. ಹಾಗೆ 21ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದಕ್ಕೆ ಸರಿಯಾದ ಉತ್ತರ ಬಂದು 3ನೇ ಆಪ್ಷನ್ನು 1 ಮತ್ತು 2 ಮಾತ್ರ ಆಗಿರುತ್ತದೆ. ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ ರಾಜ್ಯಪಾಲರು ಅಧಿಕಾರದಲ್ಲಿರುತ್ತಾರೆ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಇದು ಸರಿಯಾದ ಉತ್ತರ ಆಗಿರುತ್ತದೆ. ಹಾಗೆ ಕೆಳಗಿನ ಯಾವುದು ಗ್ರಾಮೀಣ ಸ್ಥಳೀಯ ಸರ್ಕಾರದ ಸಂಸ್ಥೆಗಳ ಸರಿಯಾದ ಕ್ರಮದ ಜೋಡಣೆಯಾಗಿದೆ? ಇದಕ್ಕೆ ಉತ್ತರ ಬಂದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಅಂದರೆ ಕೆಳ ಹಂತದಿಂದ ಮೇಲಿನ ಹಂತದ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಇದಕ್ಕೆ 1ನೇದು ಆನ್ಸರ್ ಆಗಿರುತ್ತದೆ. ಹಾಗೆ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಿರ್ವಹಿಸುವ ಕಾರ್ಯವೇನು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದರೆ ಅದು ಬೋಧನೆ, ತರಬೇತಿ, ಸಂಶೋಧನೆ, ಮುದ್ರಣ 4 ವಿಷಯಗಳನ್ನು ಮಾಡೋದ್ರಿಂದ ಅದಕ್ಕೆ ಆನ್ಸರ್ ಬಂದು 2ನೇದಾಗಿರುತ್ತದೆ. ಹಾಗೆ 24ನೇ ಪ್ರಶ್ನೆ, ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯಾರರಿ, ಪ್ರಾಹಿಬಿಷನ್ ಈ ರೀತಿಯಾದ ಪ್ರಶ್ನೆ ಕೇಳಲಾಗಿತ್ತು. ರಿಟ್ ಹಾಗೂ ಅಧಿಕಾರದ ವ್ಯಾಪ್ತಿಯ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಒಂದು 3ನೇದಾಗಿರುತ್ತದೆ. ಹೇಬಿಯಸ್ ಕಾರ್ಪಸ್ ಬಂದು ಕೆಳ ನ್ಯಾಯಾಲಯ ಈಗಾಗಲೇ ಹೊರಡಿಸಿದ ಆದೇಶವನ್ನು ರದ್ದುಗೊಳಿಸಲು ಹೊರಡಿಸಿದ ತಿದ್ದುಪಡಿ ರಿಟ್. ಹಾಗೂ ಮ್ಯಾಂಡಮಸ್ ಬಂದು ಅಕ್ರಮ ಬಂಧನದಿಂದ ವ್ಯಕ್ತಿಯನ್ನು ರಕ್ಷಣೆ ಮಾಡುತ್ತದೆ. ಹಾಗೆ ಸರ್ಶಿಯಾರರಿ ಇದಕ್ಕೆ ಉತ್ತರ ಬಂದು ಕೆಳ ನ್ಯಾಯಾಲಯಕ್ಕೆ ಉನ್ನತ ನ್ಯಾಯಾಲಯವು ಹೊರಡಿಸಿದ ತಡೆ ಆದೇಶ ಆಗಿರ್ತದೆ. ಹಾಗೆ ಪ್ರಾಹಿಬಿಷನ್ ಇದಕ್ಕೆ ಉತ್ತರ ಬಂದು 2ನೇದು, ಸಾರ್ವಜನಿಕ ಅಧಿಕಾರಿಯೊಬ್ಬರು ತಮ್ಮ ಕಡ್ಡಾಯ ಕರ್ತವ್ಯವನ್ನು ನಿರ್ವಹಿಸುವಂತೆ ಒತ್ತಾಯಿಸಲು ನ್ಯಾಯ ಹೊರಡಿಸಿದ ಆದೇಶ ಆಗಿರುತ್ತದೆ. ಹಾಗೆ ಸ್ಲ್ಯಾಮ್ ಡಕ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದು ಬಂದು ಬ್ಯಾಸ್ಕೆಟ್ ಬಾಲ್ಗೆ ಸಂಬಂಧಪಟ್ಟಾಗಿರುತ್ತದೆ. ಹಾಗೆ ಕೈತಾನ್ ಟ್ರೋಫಿಯು 26ನೇ ಪ್ರಶ್ನೆ, ಕೈತಾನ್ ಟ್ರೋಫಿಯು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದಕ್ಕೆ ಆನ್ಸರ್ ಬಂದು ಚೆಸ್ ಆಗಿರುತ್ತದೆ. ಹಾಗೆ ಕೆಳಗಿನವಲ್ಲಿ ಯಾವುದು ಸರಿಯಾದ ಜೋಡಣೆಯನ್ನು ಗುರುತಿಸಿ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಅದಕ್ಕೆ ಕ್ವಶನ್ ಬಂದು ಕಬಡ್ಡಿ, ಮಲ್ಲಕಂಬ, ಗಟ್ಕ, ಅಟ್ಯಾಪಟ್ಟು ಈ ರೀತಿಯಾದ ಪ್ರಶ್ನೆ ಇತ್ತು. ಇದಕ್ಕೆ ಉತ್ತರ ಬಂದು
ಒಂದನೇದಾಗಿರುತ್ತದೆ. ಹಾಗೆ IASSF ನ ಸರಿಯಾದ ವಿಸ್ತೃತ ರೂಪ ಆರಿಸಿ. ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಪೋರ್ಟ್ಸ್ ಫೆಡರೇಷನ್ ಇದಕ್ಕೆ ಸರಿಯಾದ ಉತ್ತರ. ಹೊಂದಿಸಿ ಬರೆದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಕ್ವಶನ್ ಕೇಳಲಾಗಿದ್ದು, ಅದಕ್ಕೆ ಸರಿಯಾದ ಉತ್ತರ ಬಂದು ಮೂರನೇದಾಗಿರುತ್ತದೆ. SDG1 ಇದಕ್ಕೆ ಉತ್ತರ ಬಡತನ ನಿಲ್ಲದಿರುವಿಕೆ. SDG2 ಇದಕ್ಕೆ ಉತ್ತರ ಬಂದು ಶೂನ್ಯ ಹಸಿವು. SDG5 ಇದಕ್ಕೆ ಆನ್ಸರ್ ಬಂದು ಲಿಂಗ ಸಮಾನತೆ. SDG7 ಇದಕ್ಕೆ ಉತ್ತರ ಬಂದು ಪರಿಶುದ್ಧ ಇಂಧನವಾಗಿರುತ್ತದೆ. ಇನ್ನು 30ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಬಡತನವನ್ನು ಅಂದಾಜಿಸುವುದಕ್ಕೆ ಸಂಬಂಧಿಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಎಂ ನರಸಿಂಹಂ ಸಮಿತಿ ಆಗಿರ್ತದೆ. 2026ರ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಇದಕ್ಕೆ ಉತ್ತರ ಬಂದು ಒಂದೇ ಭೂಮಿ ಬೇರೆ ಪರ್ಯಾಯ ಯೋಜನೆ ಇಲ್ಲ. ಹಾಗೆ 32ನೇ ಪ್ರಶ್ನೆ, ಪರಿಸರದ ಸಮಸ್ಯೆಗಳಿಗೆ ಅನ್ವಯಿಸಿ CPCBಯ ವಿಸ್ತೃತ ರೂಪ ತಿಳಿಸಿ ಮಾಹಿತಿ ಕೇಳಲಾಗಿತ್ತು. ಇದಕ್ಕೆ ಉತ್ತರ ಬಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರುತ್ತದೆ. ಆನೆಕಾಲು ರೋಗವು ಕೆಳ ಅಂಗಗಳಲ್ಲಿನ ಲೋವರ್ ಲಿಂಬ್ಸ್ ದುಗ್ಧರಸ ನಾಳಗಳು ಊದಿಕೊಂಡು ಬರುವಂತಹ ಕಾಯಿಲೆಗಳೇ ಆಗಿದೆ. ಈ ಕಾಯಿಲೆ ತರುವ ರೋಗಜನಕ ಜೀವಿಯು ಹೆಸರು, ಅದರ ಬಗ್ಗೆ ಮಾಹಿತಿ ಕೇಳಲಾಗಿತ್ತು. ಉಚೆರಿರಿಯಾ ಆನ್ಸರ್ ಆಗಿರುತ್ತದೆ ಮೂರನೇದು. ಹಾಗೆ 38ನೇ ಪ್ರಶ್ನೆ, ಇದು ರಾಷ್ಟ್ರೀಯ ಉದ್ಯಾನವನ ಹಾಗೂ ಸಂರಕ್ಷಿಸಲ್ಪಡುವ ಪ್ರಾಣಿಗಳ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು, ಕ್ವಶನ್ಸ್ ಆಗಿತ್ತು. ಅದಕ್ಕೆ ಉತ್ತರ ಬಂದು ಒಂದನೇದು ಆಗಿರುತ್ತದೆ. ಅದರಲ್ಲಿ ಜಿಮ್ ಕಾರ್ಬೆಟ್ ಬಂದು ಆನ್ಸರ್ ಹುಲಿ ಆಗಿರುತ್ತದೆ. ಕಾಜಿರಂಗ ಬಂದು ಏಕಶೃಂಗಿ ಗೆಂಡಾರು ಮೃಗ ಆಗಿರುತ್ತದೆ. ಹಾಗೂ ಗಿರ್ ಬಂದು ಸಿಂಹ ಹಾಗೂ ಕಾನ ಬಂದು ಜೌಗು ಜಿಂಕೆ ಬರಸಿಂಗ ಇದು ಉತ್ತರ ಆಗಿರುತ್ತದೆ. ಹಾಗೆ ಕೆಳಗಿನ ಪಟ್ಟಿಗಳಲ್ಲಿ ಗ್ರಹಗಳ ಬಗ್ಗೆ ಮತ್ತು ಉಪಗ್ರಹಗಳ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಅದಕ್ಕೆ ಮೊದಲನೇದಾಗಿ ಗ್ರಹಗಳು ಶನಿ, ಗುರು, ಮಂಗಳ, ಯುರೇನಸ್ ಆಗಿದೆ. ಎಲ್ಲಿ ಶನಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೂರನೇದು. ಶನಿಗೆ ಬಂದು ಟೈಟಾನ್, ಗುರುಗೆ ಬಂದು ಗ್ಯಾನಿಮಿಡ್, ಮಂಗಳಕ್ಕೆ ಬಂದು ಫೋಬೋಸ್, ಯುರೇನಸ್ಗೆ ಮಿರಾಂಡಾ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ. ಹಾಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದಕ್ಕೆ ಉತ್ತರ ಬಂದು ಹೇಳಿಕೆ 1 ಹಾಗೂ ಹೇಳಿಕೆ 2 ಎರಡೂ ಸರಿ ಇವೆ ಹಾಗೂ ಹೇಳಿಕೆ 2 ಹಾಗೂ ಹೇಳಿಕೆ 1 ಸರಿಯಾದ ವಿವರಣೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ. 41ನೇ ಪ್ರಶ್ನೆ, ರೋಹಿಣಿಯು DRDO ಅಭಿವೃದ್ಧಿಪಡಿಸಿದ 3D ಮಾಧ್ಯಮ ವ್ಯಾಪ್ತಿಯ ವಿಚಕ್ಷಣ ರಾಡಾರ್ ವ್ಯವಸ್ಥೆ ಆಗಿರುತ್ತದೆ. ಹಾಗೆ 42ನೇ ಪ್ರಶ್ನೆ, ಅಡಿಗೆ ಅನಿಲ LPG ಸೋರುವಿಕೆ ಪತ್ತೆ ಹಚ್ಚಲು ಅಡುಗೆ ಅನಿಲ ಸಿಲಿಂಡರ್ಗಳಲ್ಲಿ ಬಳಸುವ ವಾಸನೆಯುಕ್ತ ಅನಿಲ ಯಾವುದು ಅಂದರೆ ಎಥೇನೆಥಿಯೋಲ್ ಇದಕ್ಕೆ ಉತ್ತರ ಆಗಿರುತ್ತದೆ. ಇನ್ನು 43ನೇ ಪ್ರಶ್ನೆ, ತಂಪು ಪಾನೀಯ ಕಾರ್ಖಾನೆಗಳಲ್ಲಿ ಕೆಲಸಗಾರರು ತಂಪು ಪಾನೀಯ ಬಾಟಲಿಗಳಿಗೆ ಅನಿಲವನ್ನು ತುಂಬಿಸುತ್ತಾರೆ. ಇದಕ್ಕೆ ಯಾವುವು ಸೂಕ್ತ ಅನಿಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಇದಕ್ಕೆ ಉತ್ತರ ಬಂದು ಎರಡನೇದು ಡಿ CO2 ಆನ್ಸರ್ ಆಗಿರುತ್ತದೆ. ಹಾಗೆ ಕೆಳಗಿನ ಹೇಳಿಕೆಗಳ 44ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಆಯ್ಕೆಗಳಿಗೆ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಆರಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಹೇಳಿಕೆ ಒಂದು ಬಂದು ಜಠರ ರಸವು ಅಂದರೆ ಗ್ಯಾಸ್ಟ್ರಿಕ್ ಜ್ಯೂಸ್ H2SO4 ಹೊಂದಿರುತ್ತದೆ. ಎರಡನೇ ಹೇಳಿಕೆ ಒಂದು ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಬೇಕಿಂಗ್ ಸೋಡಾ ಬಳಸಲಾಗುತ್ತದೆ. ಇದಕ್ಕೆ ಉತ್ತರ ಬಂದು ಎರಡನೆಯದು. ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿ. ಇನ್ನು ಹೊಂದಿಸಿ ಬರೆಯಿರಿ ಅದರಲ್ಲಿ ಬರೋದಾದ್ರೆ ಪಟ್ಟಿ 1 ಪಟ್ಟಿ 2 ಅಲ್ಲಿ ಸಿಟ್ರಿಕ್ನ ಆಮ್ಲಗಳ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಕೆಲವೊಂದು ಟೊಮೊಟೊ, ಲಿಂಬೆ, ಹುಣಸೆ ರಸ ಹಾಗೂ ಮೊಸರು. ಇದಕ್ಕೆ ಸರಿಯಾದ ಉತ್ತರ ಬಂದು ಮೂರನೇದಾಗಿರುತ್ತದೆ. ಟೊಮೊಟೊಗೆ ಬಂದು ಆಕ್ಸಾಲಿಕ್ ಆಮ್ಲ ಆಗಿರುತ್ತದೆ. ಲಿಂಬೆಗೆ ಬಂದು ಸಿಟ್ರಿಕ್ ಆಮ್ಲ, ಹುಣಸೆ ಹಣ್ಣು ಟಾರ್ಟಾರಿಕ್ ಆಮ್ಲ ಹಾಗೂ ಮೊಸರು ಬಂದು ಲ್ಯಾಕ್ಟಿಕ್ ಆಮ್ಲ ಆನ್ಸರ್ ಆಗಿರುತ್ತದೆ. ಇನ್ನು ಅಲ್ಯೂಮಿನಿಯಂ ಲೋಹದ ತುಕ್ಕು ಹಿಡಿಯುವಿಕೆಯನ್ನು ಹೇಗೆ ತಡೆಗಟ್ಟಬಹುದು ಅಂದರೆ ಅಲ್ಯೂಮಿನಿಯಂಗೆ ಲೋಹದ ತುಕ್ಕು ಹಿಡಿಯುವುದು ಹೇಗೆ ತಡೆಗಟ್ಟುವುದು ಅನ್ನೋದರೆ 4ನೇ ಉತ್ತರ ಅನೋಡೀಕರಣ. ಹಾಗೆ 47ನೇ ಪ್ರಶ್ನೆ,
ಈಗಿನ ದಿನಗಳಲ್ಲಿ ಅನೇಕ ದೇಶಗಳು ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸಲು ನಿರ್ಲವಣೀಕರಣ ಅಂದರೆ ಡಿಸ್ಲಿನೇಷನ್ ಸ್ಥಾವರಗಳನ್ನು ಉಪಯೋಗಿಸುತ್ತವೆ. ಈ ವಿದ್ಯಮಾನದ ಅಡಗಿರುವ ಪ್ರಕ್ರಿಯೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಲಾಗಿತ್ತು. 1ನೇ ಆನ್ಸರ್ ಆಗಿರ್ತದೆ ವಿಲೋಮ ಪ್ರಸರಣ. ಹಾಗೆ 48ನೇ ಪ್ರಶ್ನೆ, ಕಾರಿನ ಇಂಜಿನ್ ಅನ್ನು ತಂಪು ಮಾಡಲು ಉಪಯೋಗಿಸುವ ಘನೀಕರಣ ರೋಧಕ ಯಾವುದು ಅನ್ನೋದಾದ್ರೆ 2ನೇ ಉತ್ತರ ಎಥಿಲೀನ್ ಗ್ಲೈಕೋಲ್ ಆಗಿರುತ್ತದೆ. ಹಾಗೆ 49ನೇ ಪ್ರಶ್ನೆ, ಸಂಸ್ಥೆ ಹಾಗೂ ಅದರ ಸ್ಥಳಗಳು, ಅದರ ಕೇಂದ್ರ ಕಚೇರಿಗಳು ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳಲಾಗಿತ್ತು. ಮೊದಲ ಪಟ್ಟಿಯಲ್ಲಿ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ, ಇದಕ್ಕೆ ಉತ್ತರ ಬಂದು ಹೈದರಾಬಾದ್. ಇಸ್ರೋ ಕೇಂದ್ರ ಕಚೇರಿ ಬಂದು ಬೆಂಗಳೂರು. ಇನ್ಸ್ಯಾಟ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ, ಇದಕ್ಕೆ ಆನ್ಸರ್ ಬಂದು ಹಾಸನ. ಸೌರ ವೀಕ್ಷಣಾಲಯ, ಇದಕ್ಕೆ ಆನ್ಸರ್ ಬಂದು ಉದಯಪುರ ಆಗಿರುತ್ತದೆ. ಹಾಗೆ ಕರ್ನಾಟಕದಲ್ಲಿ ಈ ಕೆಳಕಂಡ ನದಿಗಳನ್ನು ಪರಿಗಣಿಸಿ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಬಂದು 2ನೇದಾಗಿರುತ್ತದೆ. ಹಾಗೆ ಈ ಕೆಳಗಿನ ಸರಿಯಾದ ಜೋಡಿ ಹಾಗೂ ಜೋಡಿಗಳನ್ನು ಗುರುತಿಸಿ ಬಗ್ಗೆ ಮಾಹಿತಿ ಕೇಳಲಾಗಿತ್ತು. ಇದರಲ್ಲಿ ವನ್ಯಜೀವಿ ಧಾಮಗಳ ಹಾಗೂ ಪಕ್ಷಿಧಾಮಗಳ ಮಾಹಿತಿಯನ್ನು ಕೇಳಲಾಗಿತ್ತು. ಅದಕ್ಕೆ ಆನ್ಸರ್ ಬಂದು ಸರಿಯಾದ ಉತ್ತರ 2ನೇದು ಬಿ ಮತ್ತು ಸಿ ಆಗಿರುತ್ತದೆ. ಹಾಗೆ ನಕ್ಷೆಯನ್ನು ನೀಡಿ 52ನೇ ಪ್ರಶ್ನೆಯಲ್ಲಿ ನಕ್ಷೆಯನ್ನು ನೀಡಿ ಭಾರತದ ಪ್ರಧಾನ ಬುಡಕಟ್ಟು ಜನಾಂಗದ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಬಿಲ್ಲರು. ಹಾಗೆ ಛಾಯಾ ಭಗವತಿ ಜಲಪಾತವನ್ನು ನಿರ್ಮಿಸಿರುವ ನದಿ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ 53ನೇ ಪ್ರಶ್ನೆಯಲ್ಲಿ. ಇದಕ್ಕೆ ಉತ್ತರ ದೋಣಿ. 54ನೇ ಪ್ರಶ್ನೆ ಬಂದು ಸರಿಯಾದ ಜೋಡಣೆಗಳನ್ನು ಗುರುತಿಸಿ, ಅಂದ್ರೆ ವಿಮಾನ ನಿಲ್ದಾಣಗಳ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು 3ನೇದು ಎ, ಬಿ ಮತ್ತು ಸಿ. ಅಂದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ನವದೆಹಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೋಲ್ಕತ್ತಾ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ನಿಲ್ದಾಣ ಮುಂಬೈ. ಇದು ಸರಿಯಾದ ಉತ್ತರ ಆಗಿರುತ್ತದೆ. ಹಾಗೆ ಸಾಗರಗಳಲ್ಲಿ ಸಾಗರ ಪ್ರವಾಹಗಳು ಒಂದು ವೃತ್ತಾಕಾರದ ಚಲನೆಯನ್ನು ಪೂರ್ಣಗೊಳಿಸಿದರೆ ಅದನ್ನು ಹೀಗೆ ಕರೆಯಲಾಗುವುದು. ಇದಕ್ಕೆ ಉತ್ತರ ಬಂದು ಗೈರ್ ಅಂತ ಕರೆಯಲಾಗುತ್ತೆ. ಹಾಗೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ, ಅಂದ್ರೆ ಕೈಗಾರಿಕಾ ಪ್ರದೇಶಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಬಂದು 2ನೇದು ಬಿ ಮತ್ತು ಸಿ ಸರಿಯಾಗಿರ್ತದೆ. ಅಂದ್ರೆ ಛೋಟಾ ನಾಗಪುರ ಪ್ರದೇಶ ಬಂದು ಸಿಂದ್ರಿ ಹಾಗೂ ದೆಹಲಿ ಮೀರತ್ ಪ್ರದೇಶ ಬಂದು ಪಾಣಿಪತ್. ಹಾಗೆ 57ನೇ ಪ್ರಶ್ನೆ, ಏಷ್ಯಾ ಖಂಡದ ಈ ಕೆಳಗಿನ ನದಿಗಳಲ್ಲಿ ಯಾವ ನದಿ ಪೆಸಿಫಿಕ್ ಸಾಗರವನ್ನು ಸೇರುವುದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಎನಿಸೈ. ಹಾಗೆ 58ನೇ ಪ್ರಶ್ನೆ, ಮೆಸಾಟಾ ಪ್ರಸ್ಥಭೂಮಿಯು ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಉತ್ತರ ಬಂದು 1ನೇದು ಯುರೋಪ್. ಕಾಶ್ಮೀರ ಕಣಿವೆಯು ಈ ಕೆಳಗಿನ ಯಾವ ಶ್ರೇಣಿಗಳ ನಡುವೆ ಕಂಡುಬರುತ್ತದೆ? ಕಾಶ್ಮೀರ ಕಣಿವೆಯು ಪೀರ್ ಪಂಜಾಲ್ ಹಾಗೂ ಜಾಸ್ಕರ್ ಶ್ರೇಣಿ ಇದರ ನಡುವೆ ಬರಲಿದೆ. ಇನ್ನು 60ನೇ ಪ್ರಶ್ನೆ, ವಾಯುಮಂಡಲದ ಸಂಯೋಜನೆಗೆ ಸಂಬಂಧಿಸಿದಂತೆ ಶೇಕಡಾವಾರು ಪ್ರಮಾಣಕ್ಕನುಗುಣವಾಗಿ ಸರಿಯಾದ ಕ್ರಮವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಬಂದು 3ನೇದು ಸಾರಜನಕ, ಆಮ್ಲಜನಕ, ಆರ್ಗಾನ್, ಇಂಗಾಲದ ಡೈಆಕ್ಸೈಡ್ ಹಾಗೂ ನಿಯಾನ್. ಇನ್ನು 61ನೇ ಪ್ರಶ್ನೆ, ಗ್ರೀನ್ವಿಚ್ ನಲ್ಲಿ ಮಧ್ಯಾಹ್ನ 1 ಗಂಟೆಯಾದರೆ ಹುಬ್ಬಳ್ಳಿಯಲ್ಲಿ ಸ್ಥಳೀಯ ಕಾಲಮಾನವೇನು? ಅಂದ್ರೆ 75 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಯಾವ ಕಾಲಮಾನವಿರುತ್ತದೆ ಹುಬ್ಬಳ್ಳಿ ಅನ್ನೋ ಬಗ್ಗೆ ಮಾಹಿತಿಯನ್ನ ಇತ್ತು. ಅದಕ್ಕೆ ಉತ್ತರ ಬಂದು 6:30 PM. ಇನ್ನು 62ನೇ ಪ್ರಶ್ನೆ, ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಸ್ಥಾಪಿಸಿದವರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ 4ನೇದು ಆನಂದ್ ಮೋಹನ್ ಬೋಸ್ ಹಾಗೂ ಸುರೇಂದ್ರನಾಥ್ ಬ್ಯಾನರ್ಜಿ. ಹೊಂದಿಸಿ ಬರೆಯಿರಿ ಬಗ್ಗೆ ಮಾಹಿತಿ ಇದೆ. ಕರ್ನಾಟಕ ಯುದ್ಧ ಹಾಗೂ ಮೈಸೂರು ಹಾಗೂ ಮಂಗಳ ಮರಾಠ ಯುದ್ಧದ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು 3ನೇದು, ಅಂದರೆ ಮೊದಲನೇ ಕರ್ನಾಟಕ ಯುದ್ಧ ಬಂದು ಸೆಂಟ್ ಥೋಮ್ ಈ ಸ್ಥಳದಲ್ಲಿ ನಡೆಯಿತು ಹಾಗೂ 3ನೇ ಕರ್ನಾಟಕ ಯುದ್ಧ ಬಂದು ವಾಂಡಿವಾಶ್. ಹಾಗೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಬಂದು ಮಳವಳ್ಳಿ ಹಾಗೂ 1ನೇ ಆಂಗ್ಲೋ ಮರಾಠ ಯುದ್ಧ ಬಂದು ವಂಡಗಾಂವ್ನಲ್ಲಿ ನಡೆದಿತ್ತು. ಇನ್ನು 64ನೇ ಪ್ರಶ್ನೆ, ಕೌಟಿಲ್ಯನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು 2 ಸರಿಯಾಗಿದ್ದಾವೆ. ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿದ್ದನು, ಇದು ಸರಿಯಾದ ಉತ್ತರ. ಹಾಗೂ ಕೌಟಿಲ್ಯನು ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದನು, 2 ಉತ್ತರ ಕೂಡ ಸರಿಯಾಗಿರೋ ಕಾರಣ
ಎರಡನೇ ಆನ್ಸರ್ಸ್ ಕರೆಕ್ಟ್ ಆಗಿದೆ. ಹಾಗೆ 65ನೇ ಪ್ರಶ್ನೆ, ಕಾಲಾನುಕ್ರಮದಲ್ಲಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಬಂದು 4ನೇದಾಗಿರುತ್ತದೆ. ಕಾಲಾನುಕ್ರಮದಲ್ಲಿ ಬರೆದಂತೆ ಲಾರ್ಡ್ ಮೆಕಾಲೆ ಮೊದಲಾಗಿ, ಹಾಗೂ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ 2ನೇದಾಗಿ, ಹಾಗೂ ಹಂಟರ್ ಶಿಕ್ಷಣ ಆಯೋಗ 3ನೇದು, ಹಾಗೂ ಭಾರತೀಯ ವಿಶ್ವವಿದ್ಯಾನಿಲಯ ಕಾಯ್ದೆ ಇದು 4ನೇದಾಗಿರ್ತದೆ. ಅದಕ್ಕಾಗಿ ಕಾಲಾನುಕ್ರಮವಾಗಿ 65ನೇ ಪ್ರಶ್ನೆಗೆ 4ನೇ ಉತ್ತರ ಕರೆಕ್ಟ್ ಆಗಿರ್ತದೆ. ಹಾಗೆ ಮೀರ್ ಜಾಫರ್ನ ಮರಣದ ನಂತರ ಬಂಗಾಳದ ನವಾಬ ಯಾರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಬಂದು ನಜೀಮ್ ಉದ್ ದೌಲ್ ಆಗಿರ್ತಾನೆ. ಹಾಗೆ 67ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪಟ್ಟಿ ಹಾಗೂ ಪಟ್ಟಿಗಳ ರಾಜ್ಯ, ಯಾವ ರಾಜ್ಯದಲ್ಲಿ ಯಾವ ಆಳ್ವಿಕೆಯನ್ನು ಮಾಡಿದರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಪ್ರಶ್ನೆ 4ನೇದಾಗಿರುತ್ತದೆ. ಎ ರಾಣಿ ಅಬ್ಬಕ್ಕ ಬಂದು ಕರ್ನಾಟಕ, ರಾಣಿ ವೇಲು ನಾಚಿಯಾರ್ ಬಂದು ತಮಿಳುನಾಡು, ಮಾತಂಗಿ ಹಜ್ರಾ ಬಂದು ಪಶ್ಚಿಮ ಬಂಗಾಳ, ಉಷಾ ಮೆಹ್ತಾ ಬಂದು ಗುಜರಾತ್ನಲ್ಲಿ ಆಳ್ವಿಕೆಯನ್ನು ಮಾಡಿದ್ದರು. ಇನ್ನು 68ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವುದು ಸರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಇವರು ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು 1ನೇ ಪ್ರಶ್ನೆ. ಹಾಗೂ ಇವರು ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದರು. ಹಾಗೂ ಇವರು ಡೆಕ್ಕನ್ ಕಾಲೇಜು ಪುಣೆಯಲ್ಲಿ 1914ರಲ್ಲಿ ನೀಡಿದ ಉಪನ್ಯಾಸದ ಕನ್ನಡ ಅನುವಾದವ ಕನ್ನಡದ ಪ್ರಮುಖ ಕೃತಿಯಾಗಿತ್ತು. ಇದನ್ನೆಲ್ಲ ಮಾಡಿದವರು ಆಲೂರು ವೆಂಕಟರಾವ್ ಅವರಾಗಿರ್ತಾರೆ. ಅದಕ್ಕೆ ಸರಿಯಾದ ಉತ್ತರ 4ನೇದು. ಹಾಗೆ 69ನೇ ಪ್ರಶ್ನೆ, 1857ರಲ್ಲಿ ವಿವಿಧ ಸ್ಥಳಗಳಲ್ಲಿ ಘಟಿಸಿದ ದಂಗೆಗಳ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ. ಇದರಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ 1ನೇದು ಬೆರ್ಹಾಂಪುರ, ಅದಾದ ನಂತರ ಮೀರತ್, ಅದಾದ ನಂತರ ಇಂದೋರ್ ಹಾಗೂ ಗ್ವಾಲಿಯರ್. ಇಲ್ಲಿ ಸರಿಯಾದ ಕ್ರಮವಾಗಿ ದಂಗೆಗಳನ್ನು ನಡೆಯಿತು. ಹಾಗೂ 70ನೇ ಪ್ರಶ್ನೆ, ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯನ್ನು ಪ್ರಾರಂಭಿಸಿದ ಮೈಸೂರಿನ ದಿವಾನರು ಯಾರು ಮತ್ತು ಯಾವಾಗ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಶೇಷಾದ್ರಿ ಅಯ್ಯರ್ ಮತ್ತು 1891ರಲ್ಲಿ ಇದನ್ನು ಪ್ರಾರಂಭಿಸಿದರು. ಅದಕ್ಕಾಗಿ 3ನೇ ಉತ್ತರ ಕರೆಕ್ಟ್ ಆಗಿದೆ. ಹಾಗೆ 71ನೇ ಪ್ರಶ್ನೆ, ಶ್ರೀಧರಾಚಾರ್ಯರು ತಮ್ಮ ಯಾವ ಕೃತಿಯನ್ನು ಸ್ವಂತ ಜೋಯಿಸಗಬ್ಬ ಎಂದು ಕರೆದುಕೊಂಡಿದ್ದರು? ಇದಕ್ಕೆ ಸರಿಯಾದ ಉತ್ತರ ಜಾತಕ ತಿಲಕ. ಹಾಗೆ 72ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕೃತಿಯನ್ನು ಬಸವಪ್ಪ ಶಾಸ್ತ್ರಿಯವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದರು? ಅಂದರೆ ಯಾವ ಕೃತಿಯನ್ನ ಬಸವಪ್ಪ ಶಾಸ್ತ್ರಿಯವರು ಅನುವಾದನ ಮಾಡಿದರು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಲಾಗಿದೆ. ಒಂದು ಶಾಕುಂತಲ, ಇನ್ನೊಂದು ರತ್ನಾವಳಿ, ಇನ್ನೊಂದು ವಿಕ್ರಮೋರ್ವಶೀಯಂ. ಈ 3 ಅನುವಾದವನ್ನ ಮಾಡಲಾಗಿತ್ತು. ಅದಕ್ಕಾಗಿ ಉತ್ತರ 1ನೇದು. ಹಾಗೆ 1857ರ ದಂಗೆಯ ಪರಿಣಾಮದ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದಕ್ಕೆ ಸರಿಯಾದ ಉತ್ತರ ಈ 2ನೇದು. ಒಂದು ಕಂಪನಿಯ ಅಧಿಕಾರ ಅಂತ್ಯಗೊಂಡಿತು. 3ನೇದು ಶ್ವೇತವರ್ಣೀಯರ ದಂಗೆ ಕಾರಣವಾಯಿತು. ಹಾಗೂ ರಾಣಿಯ ಘೋಷಣೆಯು ಆಡಳಿತವನ್ನು ಬದಲಿಸಿತು. ಇಷ್ಟು 1857ರ ದಂಗೆಯ ಪರಿಣಾಮಗಳಾಗಿರುತ್ತದೆ. ಇದಕ್ಕೆ ಒಂದೇ ಒಂದು ತಪ್ಪಾಗಿದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಮುಂದುವರಿಯಿತು. ಹಾಗೆ 74ನೇ ಪ್ರಶ್ನೆ, ಪ್ರಜಾಸತ್ತಾತ್ಮಕ ಕುಲ ಹಾಗೂ ಅಧಿಕಾರ ಸ್ಥಾನಗಳು. ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ 1ನೇದು ವಿದೇಹರು ಬಂದು ಮಿಥಿಲಾ, ಲಿಚ್ಛವೀಯರು ಇದಕ್ಕೆ ಉತ್ತರ ವೈಶಾಲಿ, ಶಾಕ್ಯರು ಇದಕ್ಕೆ ಉತ್ತರ ಕಪಿಲವಸ್ತು, ಕೋಲಿಯರು ಇದಕ್ಕೆ ಸರಿಯಾದ ಉತ್ತರ ರಾಮಗ್ರಾಮ. ಹಾಗೆ 75ನೇ ಪ್ರಶ್ನೆ, ಗೌತಮ ಬುದ್ಧನ ಸಮಕಾಲೀನ ಅರಸ ಯಾರು? ಇದಕ್ಕೆ ಸರಿಯಾದ ಉತ್ತರ ಅಜಾತಶತ್ರು. ಇನ್ನು 76ನೇ ಪ್ರಶ್ನೆ, ಐತಿಹಾಸಿಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರ ಸಮಯದಲ್ಲಿ ಕೊರೆಯಿಸಿದ ಬಾವಿಯನ್ನು ಈ ಕೆಳಕಂಡಂತೆ ಕರೆಯಲಾಗುತ್ತಿತ್ತು. ಇದಕ್ಕೆ ಸರಿಯಾದ ಉತ್ತರ ಪಂಪಾ ಸರೋವರ. ಹಾಗೆ 77ನೇ ಪ್ರಶ್ನೆ, ಪ್ರಾಚೀನ ಭಾರತದ ಮೇಲಿನ ದಾಳಿ ಮಾಡಿದ ವಿದೇಶಿ ದಾಳಿಕೋರರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಅದಕ್ಕೆ ಸರಿಯಾದ ಉತ್ತರ ಬಂದು 4ನೇದು. ಮೊದಲನೆಯರು ಪರ್ಷಿಯನರು, ನಂತರ ಗ್ರೀಕರು, ನಂತರ ಶಕರು, ಆಮೇಲೆ ಕುಶಾನರು. ಸರಿಯಾದ ಉತ್ತರ 4ನೇದು. ಹಾಗೆ 78ನೇ ಪ್ರಶ್ನೆ, ಅಶೋಕನ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಇದಕ್ಕೆ ಸರಿಯಾದ ಉತ್ತರ 1ನೇದು. ಎ ಮತ್ತು ಬಿ ಸರಿಯಾಗಿವೆ. ಎ ನಲ್ಲಿ 13ನೇ ಶಿಲಾಶಾಸನದಲ್ಲಿ ಕಳಿಂಗ ಯುದ್ಧದ ಬಗ್ಗೆ ವಿವರಿಸುತ್ತದೆ. ಹಾಗೆ ಬಿ ನಲ್ಲಿ ಕಳಿಂಗ ಯುದ್ಧವು ಅಶೋಕನ ಕೊನೆಯ ಯುದ್ಧ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ. 2 ಕೂಡ ಸರಿಯಾಗಿರುತ್ತದೆ. ಇನ್ನು 79ನೇ ಪ್ರಶ್ನೆ,
ಈ ಕೆಳಗಿನ ಯಾವ ಪದಗಳು ಮಹಾವೀರನಿಗೆ ಸಂಬಂಧಪಟ್ಟಿವೆ? ಅದಕ್ಕೆ ಸರಿಯಾದ ಉತ್ತರ ಬಂದು ಎರಡನೇದು ವರ್ಧಮಾನ, ನಿಗಂತಕ, ಜೀನ ಹಾಗೂ ತೀರ್ಥಂಕರ. ಎಲ್ಲ ಸರಿ ಇದ್ದ ಕಾರಣ ಎರಡನೇದು ಸರಿಯಾದ ಉತ್ತರ. ಹಾಗೆ ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಫ್ರಾಂಕೋಯಿಸ್ ಬರ್ನಿಯರ್, ಪೋರ್ಚುಗಲ್. ಇದು ತಪ್ಪಾಗಿದೆ. ಹಾಗೆ 81ನೇ ಪ್ರಶ್ನೆ, ಚಿತ್ರವನ್ನು ನೀಡಿ ತಮ್ಮ ಬದಿಗಳನ್ನು ಪಡೆಯುತ್ತೆ. ಅಂದರೆ ಮುಚ್ಚಿದ ಚಿತ್ರಗಳು ತಮ್ಮ ಬದಿಗಳನ್ನು ಕಳೆದುಕೊಳ್ಳುತ್ತಿವೆ ಮತ್ತು ತೆರೆದ ಚಿತ್ರಗಳು ತಮ್ಮ ಬದಿಗಳನ್ನು ಪಡೆಯುತ್ತಿವೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇದಾಗಿರುತ್ತದೆ. ಹಾಗೆ ಪ್ರತಿಯೊಂದು ಗುಂಪಿನಲ್ಲಿರುವ ಸಂಖ್ಯೆಗಳು ಒಂದೇ ರೀತಿಯ ಮಾದರಿಯನ್ನು ಅನುಸರಿಸುತ್ತವೆ ಎಂದು ಊಹಿಸಿ ಕೆಳಗಿನವುಗಳಲ್ಲಿ ಕಾಣೆಯಾಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅನ್ನೋ ಮಾಹಿತಿಯನ್ನು ಕೇಳಲಾಯಿತು. ಅದರಲ್ಲಿ ಮೂರನೇದು ಒಂದು ಕ್ವಶನ್ ಮಾರ್ಕ್ ಅನ್ನು ಹಾಕಿ ನೀಡಲಾಗಿತ್ತು. ಅಲ್ಲಿ 4ನೇ ಉತ್ತರ 15 ಬರಬೇಕಾಗತ್ತೆ. ಹಾಗೆ 83ನೇ ಪ್ರಶ್ನೆ, ABCDಯು ಒಂದು ಚೌಕವಾಗಿದೆ. ಚೌಕದ ಕರ್ಣ BDಯು 6 ಘಟಕಗಳಾಗಿದ್ದರೆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದಕ್ಕೆ ಸರಿಯಾದ ಉತ್ತರ 18. ಹಾಗೆ 84ನೇ ಪ್ರಶ್ನೆ, ಕೆಳಗಿನ ಸರಣಿಯನ್ನು ಮುಂದೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಪೂರ್ಣಗೊಳಿಸಿ. ಇದಕ್ಕೆ 4 ಕ್ವಶನ್ಸ್ ಅನ್ನು ಕೇಳಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಮೂರನೇದು PAT, ಪ್ಯಾಟ್. ಹಾಗೆ ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿದೆ. 85ನೇ ಪ್ರಶ್ನೆ, ಒಟ್ಟು ಉತ್ತರ 34, ಒಂದನೇದಾಗಿರುತ್ತದೆ. ಹಾಗೆ 86ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಬ್ಯಾಂಕ್ ಖಾತೆಗಳನ್ನು ಹೊಂದಿರುವ ಗ್ರಾಮಸ್ಥರ ಸಂಖ್ಯೆಯನ್ನ ಸಾವಿರಗಳಲ್ಲಿ ನೀಡಲಾಗಿದೆ. ಅದಕ್ಕೆ ಗ್ರಾಮ ಬಿ ಹಾಗೂ ಗ್ರಾಮ ಸಿ ಕ್ರಮವಾಗಿ ಬ್ಯಾಂಕ್ ಖಾತೆಗಳನ್ನು ಹೊಂದಿರುವ ಗ್ರಾಮಸ್ಥರ ಅನುಪಾತವನ್ನು ನೀಡಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಮೂರನೇದು 17.8. ಹಾಗೆ 87ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ವೇಗ ಗಂಟೆಗೆ 3 ಕಿಲೋಮೀಟರ್ ಆಗಿದ್ದರೆ ಅವನು ತನ್ನ ಗಮ್ಯ ಸ್ಥಾನವನ್ನು 30 ನಿಮಿಷ ತಡವಾಗಿ ತಲುಪುತ್ತಾನೆ ಮತ್ತು ಅವನ ವೇಗ ಗಂಟೆಗೆ 4 ಕಿಲೋಮೀಟರ್ ಆಗಿದ್ದರೆ 20 ನಿಮಿಷ ಮೊದಲೇ ತಲುಪುತ್ತಾನೆ. ಹಾಗಾದರೆ ಅವನು ಹೊರಡುವ ಸ್ಥಳದಿಂದ ಅವನ ಗಮ್ಯ ಸ್ಥಾನಕ್ಕೆ ಇರುವ ದೂರ. ಇದಕ್ಕೆ ಸರಿಯಾದ ಉತ್ತರ 10 ಕಿಲೋಮೀಟರ್ ಆಗಿರುತ್ತದೆ. ಇನ್ನು 88ನೇ ಪ್ರಶ್ನೆ, ಒಂದು ವಸ್ತುವಿನ ಮಾರುವ ಬೆಲೆಯು ಲಾಭಕ್ಕಿಂತ 40 ಜಾಸ್ತಿಯಾಗಿದೆ. ಒಂದು ವೇಳೆ ಖರೀದಿ ಬೆಲೆಯು ಮಾರಾಟದ ಬೆಲೆಯ 40% ಆಗಿದ್ದರೆ ಖರೀದಿ ಬೆಲೆಯನ್ನು ಕಂಡುಹಿಡಿಯಿರಿ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು 40. ಹಾಗೆ ಕೆಳಗಿನ ವರ್ಗಗಳಲ್ಲಿ ಸಂಬಂಧಿಸಿದಂತೆ ಸೂಕ್ತವಾದ ರೇಖಾಚಿತ್ರವನ್ನು ಗುರುತಿಸಿ ಅನ್ನೋದ್ರ ಬಗ್ಗೆ ಕೇಳಿತು ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ವಾಣಿಜ್ಯಶಾಸ್ತ್ರ, ಲೆಕ್ಕಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನ 3 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಒಂದನೇದು. ಹಾಗೂ 90ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಹುರಾಷ್ಟ್ರೀಯ ಕಂಪನಿಗಳಲ್ಲದ ಕಂಪನಿಗಳ ಸಂಖ್ಯೆಯನ್ನು ಗುರುತಿಸಿ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ ಒಂದನೇದು 13. ಆಗಸ್ಟ್ 15, 2011 ಸೋಮವಾರವಾಗಿದ್ದರೆ 17 ಸೆಪ್ಟೆಂಬರ್ 2011 ಯಾವ ವಾರವಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಶನಿವಾರ. ಇನ್ನು 92ನೇ ಪ್ರಶ್ನೆ, ಬಿಯು ಎಯ ತಂದೆಯಾಗಿದ್ದರೆ, ಸಿಯು ಬಿಯ ತಂದೆಯಾಗಿದ್ದರೆ ಮತ್ತು ಡಿಯು ಎಯ ತಾಯಿಯಾಗಿದ್ದರೆ ಆಗ ಸಿಯು ಡಿ ಯೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿರುತ್ತಾರೆ ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ 4ನೇದು ಅಜ್ಜ. ಹಾಗೂ 93ನೇ ಪ್ರಶ್ನೆ, ರೈಲು ಗಂಟೆಗೆ 72.6 ಕಿಲೋಮೀಟರ್ ಅವರ್ನಂತೆ ಚಲಿಸುತ್ತದೆ. ಹಾಗಾದರೆ ಅದು 30 ನಿಮಿಷಗಳಲ್ಲಿ ಎಷ್ಟು ದೂರ ಅಂದರೆ ಡ್ಯಾಶ್ ಮೀಟರ್ಗಳಲ್ಲಿ ಕ್ರಮಿಸುತ್ತದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ 36,300 ಆಗಿರುತ್ತದೆ. ಇನ್ನು 94ನೇ ಪ್ರಶ್ನೆ, ಅನುಕ್ರಮವು 1, 3, 5, 7, 9 ಆಗಿರಲಿ. ಹಾಗಾದರೆ ಈ ಅನುಕ್ರಮವು ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿಸಲಾಗಿತ್ತು. ಇದು ಅಂಕಗಣಿತದ ಅನುಕ್ರಮವಾಗಿರುತ್ತದೆ. ಇದು ಬೆಸ ಸಂಖ್ಯೆ ಆದ ಕಾರಣ ಅಂಕಗಣಿತದಲ್ಲಿ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗೆ 95ನೇದು, ಟಾರ್ಗೆಟ್ ಪದವನ್ನು ಸಂಕೇತ ಭಾಷೆಗಳಲ್ಲಿ 2011 87520 ಎಂದು ಸಂಕೇತಿಸಿದರೆ ಫಾರ್ಚೂನ್ ಪದವನ್ನು ಸಂಕೇತಿಸಿದಾಗ ಏನು ಬರುತ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು 6151 8021 2145.
ಇನ್ನು 96ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ನ ಒಟ್ಟು ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಬಂದು ಒಟ್ಟು 33 ಜನಗಳು. ಹಾಗೆ 97ನೇ ಪ್ರಶ್ನೆ, ಬಿವಿಡಿಯನ್ನು ವಿಸ್ತರಿಸಿ. ಇದಕ್ಕೆ ಸರಿಯಾದ ಉತ್ತರ ಬುಂಡಿ ಬುಗ್ಯೋ ವೈರಸ್ ಡಿಸೀಸ್. ಇದು ಅಪರೂಪದ ಎಬೋಲಾ-ಸ್ಟೈನ್ ವೈರಸ್ನಿಂದ ಉಂಟಾಗುವ ವೈರಲ್ ಹೆಮರಾಜಿಕ್ ಅಂದರೆ ರಕ್ತಸ್ರಾವ ಜ್ವರದ ತೀವ್ರ ಸ್ವರೂಪವಾಗಿರುತ್ತದೆ. ಇದು ಈಗ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಿಂದ ಕೇಂದ್ರೀಕೃತವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬುಂಡಿ ಬುಗ್ಯೋ ವೈರಸ್ ಡಿಸೀಸ್. ಹಾಗೆ 98ನೇ ಪ್ರಶ್ನೆ, DRDO ಸಂಸ್ಥೆಯು ದೇಶೀಯವಾಗಿ ನಿರ್ಮಿಸಿದ ಯಾವ ವಾಯುಗಾಮಿ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಯ ಪ್ರಮಾಣಪತ್ರ FOCಯನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸುವ ಮೂಲಕ DRDO ಮಹತ್ವದ ಮೈಲಿಗಲ್ಲನ್ನು ಸ್ಥಾಪಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೇತ್ರ. ಹಾಗೆ 99ನೇ ಪ್ರಶ್ನೆ, ಸೆಪ್ಟೆಂಬರ್ 1, 2024ರಂದು ವಿಶ್ವಸಂಸ್ಥೆಯಲ್ಲಿ ಭಾರತದ 24ನೇ ಕಾಯಂ ಪ್ರತಿನಿಧಿಯಾಗಿ ಯಾರು ಸೇವೆ ಸಲ್ಲಿಸುತ್ತಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದು ಪರ್ವತನೇನಿ ಹರೀಶ್ ಆನ್ಸರ್ ಆಗಿದೆ. ಇನ್ನು 100ನೇ ಪ್ರಶ್ನೆ, ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷದಲ್ಲಿ ಇರಾನ್ ಯಾವ ಬ್ರಿಟಿಷ್ ದ್ವೀಪದ ಮೇಲೆ ದಾಳಿ ಮಾಡಲು ಯತ್ನಿಸುವ ಮೂಲಕ ತನ್ನ ಬಳಿ ಖಂಡಾಂತರ ಕ್ಷಿಪಣಿಗಳಿರುವುದನ್ನು ಜಗತ್ತಿಗೆ ತೋರಿಸಲೆತ್ನಿಸಿತು? ಇದಕ್ಕೆ ಸರಿಯಾದ ಉತ್ತರ ಡಿಯಾಗೋ ಗಾರ್ಸಿಯಾ ದ್ವೀಪಗಳು. ಇದರ ಮೇಲೆ ಖಂಡಾಂತರ ಕ್ಷಿಪಣಿಯನ್ನ ಪ್ರಯೋಗ ಮಾಡಲಾಗಿತ್ತು. ಇಷ್ಟು ಬಂದು ಹೈದರಾಬಾದ್ ಕರ್ನಾಟಕ KK ವಿಭಾಗದ ಕಲ್ಯಾಣ ಕರ್ನಾಟಕ ವಿಭಾಗದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 2/8/2026 ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಥ್ಯಾಂಕ್ ಯು.